ಐ ಥಿಂಕ್ ಈ ಪ್ರಶ್ನೆ ನಾನು ನಿಮಗೆ ಮಾತ್ರ ಕೇಳಕ್ಕೆ ಸಾಧ್ಯ. ಪ್ರಜ್ವಲ್ನ ಯಾವ ಸೈಡನ್ನು ನೀವು ಪ್ರಪಂಚಕ್ಕೆ ಇವತ್ತು ಇಂಟ್ರೊಡ್ಯೂಸ್ ಮಾಡ್ಸೋಕ್ಕೆ ಇಷ್ಟಪಡ್ತೀರಾ ಆಸ್ ಸಂಬಡಿ ಹೂ ಸೀನ್ ಹಿಮ್ ಥ್ರೂ ಹಿಸ್ ಥಿಕ್ ಅಂಡ್ ಥಿನ್? We both have this one thing that we both are each other's priority. And ivat tanka ade. I can proudly say I'm happily married. I hope he does too. ನೀವು ಲೈಫಲ್ಲಿ ಮುಂದೆ ಹೋಗ್ಬೇಕಂದ್ರೆ ಯು ಹ್ಯಾವ್ ಟು ನೋ ವಾಟ್ ಯು ಆರ್ ಡೂಯಿಂಗ್ ಫಸ್ಟ್. ಐ ಆಮ್ ವೆರಿ ವೆರಿ ಪ್ರೌಡ್ ಆಫ್ ದ ಫ್ಯಾಕ್ಟ್ ದಟ್ ವಾಟ್ ಎವರ್ ಐ ಆಮ್ ಅಚೀವಿಂಗ್ ಸ್ಟಿಲ್ ಟುಡೇ ಈಸ್ ನಾಟ್ ಬೇಸ್ಡ್ ಓನ್ಲಿ ಆನ್ ಲಕ್. If you don't put your heart to it and you don't give it to the universe will not give it back. We were not born to be social media influencers. But ಎಷ್ಟು ಜನ ಇವತ್ತು ಸೋಷಿಯಲ್ ಮೀಡಿಯಾಲಿ ಅದೇ ಅಪ್ಲೈಯಿಂಗ್ ವಾಟ್ ದೇ ಸೀಯಿಂಗ್ or they just doing it and then looking at okay ಇಷ್ಟು ವ್ಯೂಸ್ ಆಗಿದೆಯೋ ಇಲ್ವೋ. I think that is the biggest downfall on a social media platform. ನಿಮಗೆ ಲೈಫಲ್ಲಿ ಪ್ಯಾಷನ್ ಇರುತ್ತೆ, ಬಟ್ ಆ ಪ್ಯಾಷನ್ಗೆ ಒಂದು ಪರ್ಪಸ್ ಅಂತ ಇರಬೇಕು, ಒಂದು ಡೆಫಿನಿಷನ್ ಅಂತ ಇರಬೇಕು. There have been so many downfalls if you say, if you talk about us as in our relationship itself. Obviously we've had ups and downs. Today we've always been asked, ಯಾಕೆ ನೀವು ಇನ್ನೂ ಸೆಟ್ಲ್ ಆಗಿಬಿಟ್ಟು ಮಕ್ಕಳು ಮಾಡ್ಕೊಳ್ಳೋಕ್ಕಾಗಲ್ವಾ ಅಂತ ಕೇಳ್ತಾರೆ. It's not a setback, it's our decision. On the 7 days before my wedding I had a stroke. And we were shocked. ಮದುವೆ ಆಗತ್ತೋ ಇಲ್ವೋ ಅಂತ ಗೊತ್ತಿರಲಿಲ್ಲ ನಮಗೆ. She is a dancer who flows, an actress who emotes, a wife who balances, and of course an entrepreneur who's all set to roar. It's us welcoming Ragini Chandran Prajwal. Ragini Prajwal now. Officially Ragini Prajwal. Ragini Prajwal, here you are on Just Curious. Firstly, I think, not sure ತುಂಬ ಸತಿ ನಾನು ಡೈರೆಕ್ಟಾಗಿ ಮೀಟ್ ಮಾಡಿದ್ದೇನಾ ಇಲ್ವಾ ಅಂತ, ಬಟ್ ಮೋಸ್ಟ್ಲಿ ಐ ಥಿಂಕ್ ಐ ಮೆಟ್ ಯು ಡಿಜಿಟಲಿ. ಹೌದು. ಆ್ಯಂಡ್ ಹಿಯರ್ ಯು ಆರ್ ಇನ್ ಜಸ್ಟ್ ಕ್ಯೂರಿಯಸ್. ವೆಲ್ಕಮ್ ಟು ದ ಶೋ. ಯೋ ವಾಟ್ಸ್ಆಪ್? Thank you so much. ಹಿಂಗೆ ಅನ್ಬೇಕಾ? whatever works for you. It comes as rapid Rashmi only. It just, what your job is, what you are, you're known with it. So I'm so glad that we can finally do this. Thank you so much for having me. ಅರೆ, ಪ್ಲೆಷರ್ ಇಸ್ ಮೈನ್. ಸೊ ಯಾವುದ್ರಲ್ಲಿ ಯು ಫೌಂಡ್ ಸೊಲೇಸ್, ಲೈಕ್ ಓಕೆ ದಿಸ್ ಇಸ್ ಫಾರ್ ಮೀ ಅಂತ ಅಲ್ಲಿಗೆ ಬಿಫೋರ್ ಯು ಪಿವೋಟ್ ಏನೋ ಹೂ ನಿಮ್ಮ ಕಾನ್ಫಿಡೆಂಟ್ ಯಾರು ಆವಾಗ ಆ ಟೈಮಲ್ಲೆಲ್ಲ ಫ್ರೆಂಡ್ಸ್ ಅಥವಾ ಪ್ರಿನ್ಸಿಪಲ್ ಲೆವೆಲ್ಲೇನಾ? ಪ್ರಿನ್ಸಿಪಲ್ ಇದ್ದರು, ಬಟ್ ನನಗೆ ನನ್ನ ಸ್ಕೂಲ್ ಟೈಮಲ್ಲಿ ಎಷ್ಟು ಆಪರ್ಚುನಿಟೀಸ್ ನನಗೆ ಸಿಕ್ಕಿದೆಯೋ ಐ ವುಡ್ ಸೇ ದ್ಯಾಟ್ ಈಸ್ ಬಿನ್ ಮೈ ಬ್ಯಾಕಪ್ ಫಾರ್ ಎವ್ರಿಥಿಂಗ್. ನನಗೆ ಐ ಯೂಸ್ ಟು ಗೋ, ನಾನು ಹೈದ್ರಾಬಾದ್ಗೆ ಹೋಗಿದ್ದೀನಿ, ಲಕ್ನೋಗೆ ಹೋಗಿದ್ದೀನಿ, ರೆಪ್ರೆಸೆಂಟಿಂಗ್ ದ ಸ್ಟೇಟ್ ಫಾರ್ ಅಥ್ಲೆಟಿಕ್ ಇವೆಂಟ್ಸ್. ಸೊ ದ್ಯಾಟ್ ಟೈಮ್ ಇಟ್ ಗೇವ್ ಮೀ ದಟ್ ಇದು ಆಗಿಲ್ಲ ಅಂದ್ರೂ ಎಲ್ಲಾದರೂ ಸ್ಪೋರ್ಟ್ಸ್ ಕೋಟಾ ಸಿಕ್ಬಿಡುತ್ತೆ ಬಿಡಿ ಅಂತ. ಸೊ ಅವಾಗಿಂದಲೇ ನಿಮ್ಮ ಹತ್ರ ತುಂಬ ಕಾರ್ಡ್ಸ್ ಇತ್ತು? ಹೌದು, ಇದಿಲ್ಲ ಅಂದರೆ ಆಪ್ಷನ್ಸ್ ಅಂತೂ ಇತ್ತು ನನಗೆ. ನಾಟ್ ಶೋರ್ ನೀವು ಯಾವ ಸ್ಕೂಲ್ ಅಂತ. ಸಾರಿ, ಇನಿಸ್ಫ್ರೀ ಹೌಸ್ ಸ್ಕೂಲ್, ವೆರಿ ಪ್ರೌಡ್ಲಿ ಸೇ ಇಟ್. ಜೆ.ಪಿ. ನಗರ್, ರಂಗಶಂಕರ. ಓಕೆ. ಸೊ ನೀವು ಏನಾಗಬೇಕಂತ ಹೊರಟ್ರಿ? ಲೈಕ್ ವಾಟ್ ಡಿಡ್ ಯು ಸ್ಟಾರ್ಟ್ ಔಟ್? ನನಗೆ ಡಾನ್ಸೇ ಇತ್ತು ಫ್ರಮ್ ದ ಏಜ್ ಆಫ್ 4. ಅದಕ್ಕೆ ನಾನು 100% ಕ್ರೆಡಿಟ್ ನಮ್ಮ ಅಮ್ಮ ಕೊಡೋದು. ಫ್ರಮ್ ದ ಏಜ್ ಆಫ್ 4 ಫಸ್ಟ್ ನಾನು ಭರತನಾಟ್ಯಂ ಕಲಿತಾ ಇದ್ದೆ. ಭರತನಾಟ್ಯಂ ಅನ್ ಅಟ್ಲೀಸ್ಟ್ 3, ದಟ್ ಈಸ್ ದ ಟೈಮ್ ಇನ್ಫ್ಯಾಕ್ಟ್ ಐ ಶೇವ್ ಮೈ ಹೆಡ್ ವೆನ್ ಐ ವಾಸ್ 4 years old. ಓಕೆ, ಸೊ ಮೊಟ್ಟೆ ತಲೆಯಾಗಿ ಮೈ ಮಮ್ಮಿ ಹಸ್ ಮೇಡ್ ಮಿ ವೇರ್ ಆಲ್ ದಿಸ್ ಆಲ್ ದ ಜ್ಯುವೆಲ್ರಿ. ಲೈಕ್ ಐ ಡೋಂಟ್ ನೋ ವಾಟ್ ಶಿ ವಾಸ್ ಥಿಂಕಿಂಗ್, ಬಟ್ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಆ್ಯಂಡ್ ಅದಾದಮೇಲೆ ಐ ಜಾಯಿಂಟ್ ಇಮ್ರಾನ್ ಸರ್ದಾರ್ಯ. ಆ್ಯಂಡ್ ಇಮ್ರಾನ್ ಸರ್ದಾರ್ಯ ಜೊತೆ ಇಟ್ ವಾಸ್ ಜಸ್ಟ್, ಸರ್ ವಾಸ್ ಲೈಕ್ ಆರ್ ಏನು ಬೇಕಾದರೂ ಹಿ ಯೂಸ್ ಟು ಜಸ್ಟ್ ಫ್ರಮ್ ದ ಏಜ್ ಆಫ್ ಐ ಥಿಂಕ್ 8 or 9 ನಾವು ಬೂಗಿ ಹೋಗಿದ್ದೀವಿ. ಆಲ್ ಕಾಂಪಿಟೇಷನ್ಸ್ ವಿಚ್ ಯೂಸ್ ಟು ಕಮ್ ಆನ್ ಸೋನಿ ಚಾನಲ್. ಕುಚ್ ಕರ್ ದಿಖಾನಾ ಹೈ ಅದಕ್ಕೆ ಹೋಗಿದ್ದೆ. ಅದೆಲ್ಲ ಅವರೇ ಕರ್ಕೊಂಡು ಹೋಗಿರೋದು. ಐ ಸ್ಟಿಲ್ ರಿಮೆಂಬರ್ ಇಮ್ರಾನ್ ಸರ್ಸ್ ವೈಫ್ ನಿಶಾ ಮ್ಯಾಮ್ ವಾಸ್ ಪ್ರೆಗ್ನೆಂಟ್ ದೆನ್, ಆ್ಯಂಡ್ ವಿ ಆಲ್ ವೆಂಟ್ ಇನ್ ಅ ಟ್ರೈನ್. ಆ್ಯಂಡ್ ದಟ್ ಟೈಮ್ ಪ್ರಣಾಮ್ ಅಂಡ್ ಮೀ ಯೂಸ್ ಟು ಡಾನ್ಸ್ ಟುಗೆದರ್. ಪ್ರಜ್ವಲ್ ತಮ್ಮ, ನಾವಿಬ್ಬರು ಸಲ್ಮಾನ್ ಖಾನ್ ಹಿಟ್ಸು, ಶಾರುಖ್ ಖಾನ್ ಹಿಟ್ಸು, ವಿ ಯೂಸ್ ಟು ಬಿ ಲೈಕ್ ಆಲ್ ಓವರ್ ದ ಪೇಪರ್ಸ್. ನನ್ನ ಹತ್ರ ಇನ್ನೂ ಇನ್ಫ್ಯಾಕ್ಟ್ ಇದೆ 2003 ಕ್ಲಿಪ್ಪಿಂಗ್ಸು 2004ಇಂದ, ವೆನ್ ಐ ಡಿಂಟ್ ನೋ ಪ್ರಜ್ವಲ್ ಎಟ್ ಆಲ್. ಆವಾಗ ನಾನು ಪ್ರಣಾಮ್ ಒಟ್ಟಿಗೆ ಡ್ಯಾನ್ಸ್ ಮಾಡ್ತಾಯಿದ್ವಿ. ಸೊ ಐ ಹ್ಯಾವ್ ಆಲ್ ದ ನ್ಯೂಸ್ ಪೇಪರ್ ಆರ್ಟಿಕಲ್ಸ್ ನಮ್ಮಿಬ್ಬರು ಡ್ಯಾನ್ಸ್ ಬಗ್ಗೆ, ವೇರ್ ಆಲ್ ಇಟ್ ಯೂಸ್ ಟು ಕಮ್ ಔಟ್, ಆ್ಯಂಡ್ ವಿ ಯೂಸ್ ಟು ಗೋ ಫಾರ್ ಆಲ್ ಕಾಂಪಿಟೇಷನ್ಸ್ ಟುಗೆದರ್. ಸೊ ಅಲ್ಲೇ ನನಗೆ ಗೊತ್ತಿತ್ತು ಇಟ್ ಹ್ಯಾಡ್ ಟು ಬಿ ಡಾನ್ಸ್ ಇನ್ ಮೈ ಲೈಫ್. ಓಕೆ, ನಾವು ಬೂಗಿ ಬಗ್ಗೆ ಎಲ್ಲ ಮಾತಾಡಿದ್ದೆ. ಐವ್ ಸೀನ್ ಇಟ್ ಆನ್ ಟಿವಿ. ಸೊ ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? ಟಿವಿನಲ್ಲಿ ಏನು ತೋರಿಸ್ತಾರೋ ಅದೇನಾ?
ನಾವು ಅವಾಗ ಮಕ್ಕಳಾಗಿದ್ವಿ, ಅಂದರೆ ನಮಗೇನು ಗೊತ್ತು ವಾಟ್ ಇಸ್ ದ ರಿಯಾಲಿಟಿ, ಅದೇನೂ ಇಲ್ಲ. ನಮಗೆ ಡ್ಯಾನ್ಸ್ ಮಾಡೋಕ್ಕೆ ಹೇಳ್ತೀರಾ, ಸ್ಟೇಜ್ ಮೇಲೆ ಕರ್ಕೊಂಡು ಹೋಗಿ. ವಿ ಹ್ಯಾವ್ ಡನ್ ಇಟ್ ಲೈಕ್ ಐ ಹ್ಯಾವ್ ಡಾನ್ಸ್ ಫಾರ್ ಆಲ್ ದೀಸ್ ಬ್ಯಾಂಡ್ಸ್. ಹೆಸರು ನೆನಪು, ಲಕ್ಕಿ ಅಲ್ಲಿ ಎಲ್ಲ, ವೆನ್ ದೇವ್ ಡನ್ ಕಾನ್ಸರ್ಟ್ಸ್ ಐ ಹ್ಯಾವ್ ಬಿನ್ ಡಾನ್ಸಿಂಗ್ ಬಿಹೈಂಡ್ ದೆಮ್. ಥಿಂಗ್ಸ್ ಲೈಕ್ ದ್ಯಾಟ್. ಲೈಕ್ ಫಾರ್ ಅಸ್ ಡಾನ್ಸ್ ಮಾಡಬೇಕಷ್ಟೆ. ನೀವು ಯಾವ ಪ್ಲಾಟ್ಫಾರ್ಮ್ ಕೊಟ್ಟರು ಮಾಡ್ತೇವೆ. ಮಕ್ಕಳಿಗೆ ಅಷ್ಟು ಯೋಚನೆ ಮಾಡಲ್ಲ ನಾವು, ಎಲ್ಲೋ ವಾಟ್ ಇಸ್ ದ ಆಡಿಯನ್ಸ್, ಏನೂ ಇಲ್ಲ. ಸೊ ವಿ ಯೂಸ್ ಟು ಬ್ಲೈಂಡ್ಲಿ ಫಾಲೋ ಇಮ್ರಾನ್ ಸರ್. ಎಲ್ಲಿ ಕರ್ಕೊಂಡು ಹೋಗ್ತಿರೋ ಕರ್ಕೊಂಡು ಹೋಗಿ ಆ್ಯಂಡ್ ವಿ ಯೂಸ್ ಟು ಜಸ್ಟ್ ಗೋ ಇಟ್ ಡಾನ್ಸ್. ಸೊ ಈಗಲೇ ಗೊತ್ತಾಗಿದ್ದು ಪ್ರಣಮ್ನ ಫಸ್ಟ್ ಮೀಟ್ ಮಾಡಿದ್ದು ಥ್ರೂ ಹೌದು. ಆ್ಯಕ್ಚುಲಿ ಪ್ರಜ್ವಲ್ ಅವರು ಇದ್ದರು. ಪ್ರಜ್ವಲ್, ಪ್ರಣಾಮ್ ಆ್ಯಂಡ್ ಮೀ ಆಲ್ ವರ್ ಎಟ್ ಡಿಂಕೀಸ್ ಡಾನ್ಸ್. ಡಿಂಕೀಸ್ ಡಾನ್ಸ್ ವಾಸ್ ಇಮ್ರಾನ್ ಸರ್ಸ್ ಇನ್ಸ್ಟಿಟ್ಯೂಟ್. ಬಟ್ ಪ್ರಜ್ವಲ್ ಅವ್ರು ವಾಸ್ ಮೈ ಸೀನಿಯರ್. ಪ್ರಣಾಮ್ ಆ್ಯಂಡ್ ಮೀ ವರ್ ಬ್ಯಾಚ್ಮೇಟ್ಸ್. ಅಲ್ಲಿ ಸೀನಿಯರ್ ಬ್ಯಾಚಲ್ಲಿ ಪನ್ನಗ, ಚಿರು, ಪ್ರಜ್ಜು, all of us they all used to be in the senior batch. Nanu, Pranu, we used to be in the junior batch. That's when we got to know each other. Imagine ಮಾಡ್ಕೊಳ್ಳಿ, when I don't know 2003 2004. Then hardly you are 90 born andre yeah, like 13 14. Yeah. When I was there, when I started dancing with them, I was like 10. Oh. ಸೊ ಇಮ್ರಾನ್ ಸರ್ದು ಒಂಥರ ಇವತ್ತು ತನಕ ಹೇಳ್ತಾರೆ, ನಾನು ಇರ್ಲಿಲ್ಲ ಅಂದ್ರೆ ನೀನು ಪ್ರಜು ಒಟ್ಟಿಗೆ ಸೇರ್ತಾ ಇರಲಿಲ್ಲ ಅಂತ. ನಾವು ಓಕೆ ವಿತ್ ದಿಸ್ ಬ್ಯಾಕ್ ಡ್ರಾಪ್, ನಿಮ್ಮದೇ ಲೈಫ್ ನೋಡಿದ್ರೆ you've done ads, you've done movies, through dance studio. Dance has been a, you know, like a constant idala. What is your go-to routine? So I have been through a lot of ups and downs, even when it comes to lifestyle. Munche, see, I've always been thin. Being thin was earlier, okay, you're looking fit, you're feeling fit. That is one perception ನನಗೆ that has completely changed. ನಾನು I think when I opened the studio, ನಾನು 22, I was about 22 23. ಆವಾಗ ನಾನು ಬರೀ ಜುಂಬಾ ಫಿಟ್ನೆಸ್ ಮಾಡ್ತಾ ಇದ್ದೆ. ಬೀಯಿಂಗ್ ಅ ಡಾನ್ಸರ್ ಯೋರ್ ಸೆಲ್ಫ್, ಯು ಆರ್ ಆಲ್ವೇಸ್ ಎನಿವೇ ಡಾನ್ಸಿಂಗ್, ಒಂದು ಅಟ್ಲೀಸ್ಟ್ ಒಂದು 6-8 hour ನಾನು ಡಾನ್ಸ್ ಮಾಡ್ತಾನೆ ಇದ್ದೆ. ಅದ್ರ ಜೊತೆ ಐ ಯೂಸ್ ಟು ಟೇಕ್ ಓನ್ಲಿ ಜುಂಬಾ ಫಿಟ್ನೆಸ್ ಸೆಷನ್ಸ್. ಏನಕ್ಕೆ? ದಟ್ ವಾಸ್ ಆಲ್ಸೋ ಡಾನ್ಸ್ ರಿಲೇಟೆಡ್. ಅದರಿಂದ ಐ ಸ್ಟಾರ್ಟೆಡ್ ವಿತ್ 1 student, ಬಟ್ ಐ ಯೂಸ್ ಟು ಟೇಕ್ ಅ ಕ್ಲಾಸ್ 6 AM, ಮತ್ತು 11 ಗಂಟೆಗೆ ಒಂದು ಕ್ಲಾಸು, 4 ಗಂಟೆಗೆ ಒಂದು ಕ್ಲಾಸು, 7 ಗಂಟೆಗೆ ಒಂದು ಕ್ಲಾಸು ಇನ್ ಅ ಡೇ, ಅಲಾಂಗ್ ವಿತ್ 6 hours ಆಫ್ ಕಥಕ್ ಪ್ರಾಕ್ಟಿಸ್ ಆನ್ ಮೈ ಓನ್. And giving shows with either Imran sir or my Kathak shows. So it was just, okay, dance is my life, it's okay anta. Adadmele ನನಗೆ ಅರ್ಥ ಆಯಿತು. By the time I was 30, weak joints, skin showing a difference, andre just trying to push yourself is when I realized you have to slow down. Especially ಹೆಂಗಸರಿಗೆ slowing down is our mantra. We always want to keep pushing. Where have we achieved? What have we achieved? Try not to achieve sometimes. It's really okay. Why do you say that? Like, because you're just running behind such a rushed life, you don't connect with what you're actually doing. Nange nan life alli munche, as I was dancing this much, I used to be like, I'm looking so fit, you know, but my skin showed every sign that it's not. Nam lifestyle, the first symptom that we get is through our skin. If you know that your skin is either erupting or it's showing maybe patches or it's becoming dry, it's all because what your lifestyle is. Nim lifestyle na first change madak nodi. So my routine completely changed. I used to be a coffee and tea addict. And usually dancers, it's usually there. Kathak ella ಮಾಡುವಾಗ we used to go every 3 hours riyaz ಮಾಡಾದ್ಮೇಲೆ ಇನ್ನೊಂದು cup of tea. It's a very common thing. Chai ke sath betak. So anything is always to do with the chai and thing. I completely cut off caffeine. So now if you ask me my routine which has stuck on, ನಾನು ಬೆಳಗ್ಗೆ ಎದ್ದ ತಕ್ಷಣ ಐ ಹ್ಯಾವ್ ಬೂದ್ ಕುಂಬಳಕಾಯಿ ಜ್ಯೂಸ್ ಆದಮೇಲೆ ಕ್ಯಾರೆಟ್ ಜ್ಯೂಸ್ ಆದಮೇಲೆ ಬೀಟ್ರೂಟ್ ಜ್ಯೂಸ್, ಆ್ಯಂಡ್ ಐ ಹ್ಯಾವ್ ಲೆಮನ್ ವಾಟರ್. ಸೊ ದೀಸ್ 4 ಹ್ಯಾವ್ ಟು ಗೋ ಇನ್ ಎವ್ರಿ ಡೇ. 1 second. Yeah. Booth kumbhalkai juice because it's very good for the gut. Yeah. Listen to your gut. That is my mantra for a healthy lifestyle. Gut is your second brain. How do you listen to it? How do you listen to it is your symptoms the body gives you. ಇವಾಗ ಏನಾದರೂ ಊಟ ಮಾಡಾದ್ಮೇಲೆ ಇಫ್ ಯು ನೋ ಯೋರ್ ಬರ್ಪಿಂಗ್ ರಿಯಲಿ ಲೌಡ್, ಇಫ್ ಯು ನೋ ದಟ್ ಯು ಫೀಲ್ ಥಿಂಗ್, ಡೋಂಟ್ ಥಿಂಕ್ ಅ ಬರ್ಪ್ ಇಸ್ ಯು ಫೀಲಿಂಗ್ ಸೋ ಗುಡ್ ದಟ್ ಯೋರ್ ಫುಡ್ ಇಸ್ ಡೈಜೆಸ್ಟೆಡ್ ವೆಲ್. ಮೊದಲಿತ್ತದು ತೇಗ್ ಬಂದ್ರೆ ಎಕ್ಸಾಕ್ಟ್ಲಿ. ಸೊ ದಟ್ ಈಸ್ ಲಿಸ್ನಿಂಗ್ ಟು ಯೋರ್ ಗಟ್. ದೀಸ್ 4 juices in the morning. Pumpkin is good for gut. Carrot is for your skin. Beetroot also. So ABC juice, usually trainers ade heladu. The ABC juice is your mantra for the day one. It detoxifies your thing. So, and lemon water.
ದಿಸ್ ಇಸ್ ಒನ್ ಬಿಗ್ ಮಿಸ್ಕನ್ಸೆಪ್ಷನ್ ಪೀಪಲ್ ಹ್ಯಾವ್ ರಶ್ಮಿ ದಟ್ ಲೆಮನಿಂದ ನೀವು ಡೇ ಸ್ಟಾರ್ಟ್ ಮಾಡಿದ್ರೆ ಯು ಗೋಯಿಂಗ್ ಟು ಗೆಟ್ ಅಸಿಡಿಕ್. ನೋ, ಎಕ್ಸ್ಕ್ಯೂಸ್ ಮೀ. ಲೆಮನ್ ಡಸ್ ನಾಟ್ cause acidity. It alkalizes your body. So first thing in the morning is first have lemon or amla, anything with vitamin C. That I start off with. And ಅದು ಮುಂಚೆ ಮಾಡ್ತಾನೆ ಇರಲಿಲ್ಲ. ಇನ್ಫ್ಯಾಕ್ಟ್ ನಾವು ಅಮ್ಮ ಮನೇಲಿ ಇರುವಾಗ none of this used to happen. This routine itself started here. Then I go on for lunch, have as much as homemade meals. ಇದು ಮುಂಚೆ ಆಗ್ತಾ ಇರಲಿಲ್ಲ. ಐ ಯೂಸ್ ಟು ಬಿ ಆಬ್ವಿಯಸ್ಲಿ ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ರೆ ಅಲ್ಲಿ ಹೋಗ್ತಾ ಇದ್ರೆ ಜಸ್ಟ್ ಫಾಸ್ಟ್ ಫುಡ್. ನೌ ಐ ಪುಟ್ ಇನ್ ದಿ ಎಫರ್ಟ್ ಟು ಕುಕ್ ಮೈ ಸೆಲ್ಫ್. ನಮ್ಮ ಮನೇಲಿ ವಿ ಡೋಂಟ್ ಹ್ಯಾವ್ ಅಡುಗೆ ಮಾಡೋಕ್ಕೆ ವಿ ಹ್ಯಾವ್ ಆ್ಯಕ್ಚುಲಿ ನಾಟ್ ಕೆಪ್ಟ್ ಎನಿ ಒನ್. ಹೆಲ್ಪ್ ಮಾಡೋಕ್ಕಿದ್ದಾರೆ, ಬಟ್ ಅಡುಗೆ ಬರೀ ನಾನು ಮತ್ತು ಅಮ್ಮ ಮಾಡೋದು. ಅಮ್ಮ ಅಂದರೆ ಅತ್ತೆ ಮಾಡೋದು. ಸೊ ಆಲ್ವೇಸ್ ಸ್ಟಿಕ್ ಟು ಹೋಮ್ ಮೇಡ್ ಮೀಲ್ಸ್. ದಿಸ್ ಇಸ್ ಅನ್ ರೊಟೀನ್ ಐವ್ ಆಲ್ವೇಸ್ ಲೈಕ್ ಇಟ್ಸ್ ಕಂಪ್ಲೀಟ್ಲಿ ಚೇಂಜ್ ಮೈ ಲೈಫ್. ಆ್ಯಂಡ್ ಈವ್ನಿಂಗ್ ಟೈಮ್ಸ್ ಮೇಕ್ ಶೋರ್ ಯು ಡೋಂಟ್ ಹ್ಯಾವ್ ರಾ ಫುಡ್. After what time? After 6, like your dinner should not have any raw food. Again, very bad for your gut. ನನ್ನ ಫ್ರೆಂಡ್ಸ್ ಎಲ್ಲ ಎಷ್ಟು ಕ್ಯೂಕಂಬರ್ ಡಯಟ್ ಅಂತೆ, ಟೊಮ್ಯಾಟೊ ಡಯಟ್ ಅಂತೆ, ಹ್ಯಾವಿಂಗ್ ಓನ್ಲಿ ವಾಟರ್ ಮಿಲಿನ್ ಬಿಕಾಸ್ ಇಟ್ಸ್ ವಾಟರ್ ಟು ದ ಬಾಡಿ ಬಟ್ ಯು ಆರ್ ಫೀಲಿಂಗ್ ಫುಲ್ ಇಸ್ ದ ಲಾಜಿಕ್. ಐ ಆಮ್ ಸಾರಿ. ಸ್ಟಾಪ್ ಹ್ಯಾವಿಂಗ್ ರಾ ಇನ್ ದ ನೈಟ್ ಆ್ಯಂಡ್ ಫ್ರೂಟ್ಸ್ ಆಫ್ಟರ್ ಡಿನ್ನರ್. It doesn't digest the same way. What enzymes are given out has to be in the right scene. So this it will actually help your audience too. ನೀವು ಊಟ ಮಾಡುವಾಗ there's a certain routine you should be following. You have to start with your proteins. Protein ಆದಮೇಲೆ fiber ಆದಮೇಲೆ you go to your fats ಆದಮೇಲೆ you go to your starch or carbs. ನಿಮಗೆ ಏನು ಯಾವುದಂತ ಗೊತ್ತಿಲ್ವಾ, ಗೂಗಲ್ ಮಾಡ್ಕೊಳ್ಳಿ. when you're eating something, when you do this pattern, insulin spike ಆಗಲ್ಲ. And the minute you cut down on your insulin spikes, actually you won't get anything more. True that. ಕೆಲವು ಸತಿ ಲೈಫ್ನ ಡೆಸ್ಟಿನಿ ಪ್ಲ್ಯಾನಲ್ಲಿ ಸೆಟ್ ಬ್ಯಾಕ್ಸ್ ಆರ್ ಯೂಶಲಿ ಕಾಮರ್ಸ್, ನಾಟ್ ಫುಲ್ ಸ್ಟಾಪ್ ಅಂತ. ದಿಸ್ ಓನ್ಲಿ ಸಂಬಡಿ ಹೂಸ್ ಸೀನ್ ಇನಫ್ ಆ್ಯಂಡ್ ಮೋರ್ ಆ್ಯಂಡ್ ಹೂಸ್ ಬಿದ್ದು ಎದ್ದು ಒರೆಸ್ಕೊಂಡು ಮುಂದಕ್ಕೆ ಹೋದವ್ರಿಗೆ ಇದು ಅನುಭವದ ಮಾತು. ಕೆಲವು ಸತಿ ನಾನು ನೀವು ಹಿಂಗೆ ಮಾತಾಡ್ತಾ ಇದ್ದೀವಿ, ಯಾರೋ ಇದನ್ನ ಇನ್ನೂ ನೋಡೇ ಇಲ್ಲ ಅನ್ಕೊಳ್ಳಿ, ಇವ್ರು ಏನೋ ಫಿಲಾಸಫಿ ಹೊಡಿತಾ ಇದ್ದಾರೆ ಅಂತ ಇರ್ಬೋದು. ಬಟ್ ಜನರಲಿ ವೆನ್ ಯು ಹ್ಯಾವ್ ಗಾನ್ ಥ್ರೂ ಆಲ್ ಆಫ್ ದಿಸ್, ನೀವು ಲೈಫಲ್ಲಿ ಏನೇನು ರಿಫ್ಲೆಕ್ಷನ್ಸನ್ನು ಇಟ್ಕೊಂಡಿದ್ರಿ. ಲೈಕ್ ಐ ಫೇಲ್ಡ್ ಇನ್ ಸೋ ಮೆನಿ ಥಿಂಗ್ಸ್, ಬಟ್ ಟುಡೇ ಅಟ್ ಟೈಮ್ಸ್ ಐ ಫೀಲ್ ಪ್ರಾಬ್ಲಿ ದಿಸ್ ವಾಸ್ ಡೆಸ್ಟಿನಿ. ಐ ಡೋಂಟ್ ನೋ. ಐ ಸ್ಟಾರ್ಟೆಡ್ ಔಟ್ ಟು ಬಿ ಅ ಸಿಂಗರ್ ಆ್ಯಂಡ್ ನಾನು ಎಷ್ಟೋ ದಿನಗಳವರೆಗೂ ನನ್ನ ಪರ್ಸ್ಪೆಕ್ಟಿವ್ ಹೆಂಗಿತ್ತಂದರೆ ಐ ಲಿಟ್ರಲಿ ಯೂಸ್ ಟು ಬ್ಲೇಮ್ ಗಾಡ್ ಆ್ಯಂಡ್ ಸೇ ಐ ಆಮ್ ನಾಟ್ ಲಕ್ಕಿ. ಆ್ಯಂಡ್ ಒನ್ ಡೇ ವೆನ್ ಐ ಟರ್ನ್ಡ್ ಅರೌಂಡ್ ದ ನರೇಟಿವ್ ಆ್ಯಂಡ್ ಸೆಟ್ ಡೂಡ್ ಐ ಆಮ್ ಸೋ ಲಕ್ಕಿ, ವಾಟ್ಸ್ ರಾಂಗ್ ವಿತ್ ಮೀ. ಬಟ್ ಅದು ಬರೋದಕ್ಕೆ ಐ ಹ್ಯಾಡ್ ಟು ಗೋ ಥ್ರೂ ದಟ್ ಸರ್ಕಲ್. ಸೊ ವಾಟ್ಸ್ ಯುವರ್ ಸ್ಟೋರಿ? ಆಬ್ವಿಯಸ್ಲಿ ಅಂದರೆ ಎಲ್ಲರ ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ದೇರ್ ಈಸ್ ಒನ್ ಮಂತ್ರ ದಟ್ ಪ್ರಜ್ವಲ್ ಆ್ಯಂಡ್ ಮೀ ಫಾಲೋ ಕಂಟಿನ್ಯೂಸ್. ಐ ಮೀನ್ ಬೆಳಗ್ಗೆ ಎದ್ದ ತಕ್ಷಣ ವಿ ಡೂ ದಿಸ್ ಬ್ರೆತ್ ವರ್ಕ್ ಟುಗೆದರ್. ಆ್ಯಂಡ್ ಆ ಬ್ರೆತ್ ವರ್ಕ್ ಮಾಡುವಾಗಲೇ ವಿ ಆರ್ ಕೌಂಟಿಂಗ್ ಆರ್ ಬ್ಲೆಸ್ಸಿಂಗ್ಸ್. ಓಕೆ, there have been so many downfalls. If you say nange, if you talk about us as in our relationship itself, obviously we've had ups and downs. Today we've always been asked, ಯಾಕೆ ನೀವು ಇನ್ನೂ ಸೆಟ್ಲ್ ಆಗಿಬಿಟ್ಟು ಮಕ್ಕಳು ಮಾಡ್ಕೊಳ್ಳೋಕ್ಕಾಗಲ್ವಾ ಅಂತ ಕೇಳ್ತಾರೆ. It's not a setback, it's our decision. When you see a film flop, you think it is always us as the blame. When so many, like I've done 2 movies now, when it was Law ಆಗಿರಲಿ, ಶಾನ್ ಬೋಗ್ರೆ ಮಗಳಾಗಿರಲಿ, it didn't do the best that it had to do. Law, in fact, was the first film in the OTT platform. Apurna jote madittu. And I was so proud of the fact that that even came out that way. And it was a big deal. Nam COVID time only to even have a Kannada film release on an OTT platform. That was a big thing. Next, when I went to doing Shan Bogre Maglu, I thought I had got the best team ever. Kulu Ramkrishna aur jote. And I was like such a senior director. But everything didn't work out the way it did. Nana picture alli, I have not used glycerin even for one scene. But everything else that came out from that film was not the way I thought it could be planned. Like, ಅದು ಆಗೇ ಆಗಿಲ್ಲ. But do I blame myself for it? ನಾನು 100% ಕೊಟ್ಟಿದ್ದೀನಿ ತಾನೆ. And I will not even question another person to it. See, everyone, ಎಲ್ಲರಿಗೆ ಅವ್ರವ್ರ ಲಿಮಿಟೇಷನ್ಸ್ ಇದೆ ರಶ್ಮಿ. ಆ್ಯಂಡ್ ನಾವು ಎಷ್ಟು ಎಲ್ಲರನ್ನ ಕಿತ್ತಾಡ್ಕೊಂಡು ಇಲ್ಲ ನಿಮ್ಮಿಂದ ಇದಾಗಿದ್ದು ನಿಮ್ಮಿಂದ ಆಗಿದ್ದು. ಐ ಡೆಫಿನೆಟ್ಲಿ ಹ್ಯಾವ್ ಅ ಲೆಟ್ ಗೋ ಮಂತ್ರ ಫಾರ್ ಲೈಫ್. ಆಯಿತಾ, ಓಕೆ, ಆಗಿಲ್ಲ ಅಂದರು I have no regrets. ಅದೇ ಹೇಳ್ದೆ ಅಲ್ಲ, anything that I've done in life today, I don't have regrets. And my setbacks with whatever people ask, we are sadly, ivattu we are in a society where everything is questioned.
ನಮಗೆ ಮದುವೆ ಆಗಿದೆಯಾ, ಮದುವೆ ಆಗಲೇ 10 ವರ್ಷ ಆಗಿದೆ, ಓ ಮೈ ಗಾಡ್ ಇಟ್ಸ್ ಆಲ್ರೆಡಿ ದೇರ್, ಮತ್ತೆ ನಿಮ್ಮ ಮಕ್ಕಳು ಮಾಡ್ಕೊಂಡಿಲ್ಲ ಇನ್ನು. ಹೌ ಇಸ್ ಇಟ್ ಯೋರ್ ಪ್ರಾಬ್ಲಮ್? ಡೋಂಟ್ ಕಾಲ್ ಇಟ್ ಮೈ ಸೆಟ್ ಬ್ಯಾಕ್ ಜಸ್ಟ್ ಬಿಕಾಸ್ ಯು ಡೋಂಟ್ ಹ್ಯಾವ್ ಅನ್ ಆನ್ಸರ್. ವಿ ಹ್ಯಾವ್. And my question is, why do you care? Exactly. And I have a problem when they say ಮಕ್ಕಳು ಆಗ್ಲಿಲ್ವಾ. ವೈ ಕಾಂಟ್ ಯು ಆಸ್ಕ್ ಮಕ್ಕಳು ಮಾಡ್ಕೊಂಡಿಲ್ವಾ ಅಥವಾ ಮಕ್ಕಳು ವಿಚಾರ. ಇವನ್ ಇಫ್ ಯು ವಾಂಟ್ ಟು ಕ್ರಾಸ್ ಅ ಲೈನ್, ದೆರ್ ಆರ್ ವೇಸ್ ಟು ಕ್ರಾಸ್ ಅ ಲೈನ್. ಎಕ್ಸಾಕ್ಟ್ಲಿ. ಇಲ್ಲ, ಅದಕ್ಕೆ ಮುಂಚೆ ಬಿಫೋರ್ ಐ ಗಾಟ್ ಮ್ಯಾರಿಡ್ ಟು ಪ್ರಜ್ವಲ್, ಐ ವಾಸ್ ಡೇಟಿಂಗ್ ಫಾರ್ 10 years. ಅವಾಗ ಕೇಳ್ತಾ ಇದ್ರು ಯಾಕೆ ಮದುವೆ ಮಾಡ್ಕೊಳ್ಳಲ್ವಾ ಅಂತ. 10 ವರ್ಷ ಇತ್ತು ದಟ್ ಐ ವಾಸ್ ಡೇಟಿಂಗ್ ಹಿಮ್. ಆವಾಗ ದಟ್ ವಾಸ್ ದ ಓನ್ಲಿ ಕ್ವೆಶ್ಚನ್, ಮದುವೆ ಮಾಡ್ಕೊಳ್ಳಲ್ಲ ಅಂತ. ಐಮ್ ಜಸ್ಟ್ ಸೇಯಿಂಗ್, ಸೊಸೈಟಿ ಇರಲಿ, ಫ್ಯಾಮಿಲಿ ಇರಲಿ, ದರ್ಸ್ ಆಲ್ವೇಸ್ ದಟ್ ಕ್ವೆಶ್ಚನ್. ಮದುವೆ ಆಯ್ತಾ, ಓ ಮದುವೆ ಆಯಿತು, ಇದಕ್ಕೇನು ಮಾಡ್ತಿಲ್ಲ ಅಂತ. ವೈ ಆಮ್ ವಿ ಆಲ್ವೇಸ್ ಆನ್ಸರಬಲ್? And when these setbacks have come, I think when I wouldn't even call it a setback. ಅದಕ್ಕೆ ಹೇಳ್ತಾ ಇರೋದಲ್ಲ, if I want a certain thing in my life, I will put my hard work into it. ನನಗೆ ಮಕ್ಕಳು ಬೇಕೇ ಬೇಕು. Both of us in fact want it. And we will do it at our own pace. But we are always answerable to someone. That is the saddest situation. ಅಂದರೆ ಏನಕ್ಕೆ? Why should I give you an answer? ಈ ಮಧ್ಯ, did I hear you right? Do you call Prajwal sir? I have the habit. Whenever it's outside, yeah. Otherwise, I say PD. PD? At Okay, home, he's Prajwal. PD. Okay. Yeah. And when you guys are in love, No, but he also does. Nam aache elladru idre, he will first say madam and when I have sir. Yeah. We have these things, yeah. ಇಂಟ್ರೆಸ್ಟಿಂಗ್. Yeah. ಅದಕ್ಕೇನಾದರೂ ಕಾರಣ? ಅಲ್ಲ, ಮುಂಚೆಯಿಂದಾನೆ he's made me universal bhabi. Universal atge. ಗೊತ್ತಾಯ್ತು. ಅದು ಗೊತ್ತು ತಾನೆ. From the time ಯೂನಿವರ್ಸಲ್ ಅತ್ಗೆ ಅಂದರೆ, ಫ್ರಮ್ ದ ಟೈಮ್ ವಿ ಸ್ಟಾರ್ಟೆಡ್ ಡೇಟಿಂಗ್, ಐ ವಾಸ್ ಅತ್ಗೆ ಫಾರ್ ಲೈಕ್ ಟು ಎವ್ರಿ ಒನ್ ಎಲ್ಸ್. ಸೊ ದ ಸೇಮ್ ವೇ ಇಟ್ ಬಿಕೇಮ್. ಸೊ ಫ್ರಾಮ್ ದೇರ್ ವೆನ್ ಐ ಬಿಕೇಮ್ ಅನ್ ಆ್ಯಕ್ಟರ್ ಆ್ಯಂಡ್ ಥಿಂಗ್, ಇಟ್ ವಾಸ್ ಆಲ್ವೇಸ್, ಹಾಂ ಮ್ಯಾಡಮ್ನ ಕೇಳ್ತೀರಾ, ಹಾಂ ನೀವು ಸರ್ನ ಕೇಳ್ತೀರಾ. ಇಟ್ ಈಸ್ ಆಲ್ವೇಸ್ ದ್ಯಾಟ್. ಆ್ಯಂಡ್ ದೇರ್ ಇಸ್ ಒನ್ ಲೈನ್ ದಟ್ ವೀವ್ ನೆವರ್ ಕ್ರಾಸ್ಡ್. ಅದು ಹೆಂಗೋ, ಬೀಯಿಂಗ್ ದ ಬೆಸ್ಟ್ ಆಫ್ ಫ್ರೆಂಡ್ಸ್ ಆಲ್ಸೋ, ಬಟ್ ದೇರ್ ಸರ್ಟನ್ ಥಿಂಗ್ಸ್ ದಟ್ ವಿ ಡೋಂಟ್ ಕ್ರಾಸ್ ಈಚ್ ಅದರ್ಸ್ ಲೈನ್, ಆ್ಯಂಡ್ ದಟ್ ಈಸ್ ಆಲ್ವೇಸ್ ವರ್ಕ್ಡ್. ವಾವ್, ಯಾ, ಸೋ ಟ್ರೂ, ಸೋ ನೈಸ್. ಎಲ್ಲ ರಿಲೇಷನ್ಶಿಪ್ಸ್ ನರ್ಚರೇ ಮಾಡಬೇಕು. ಯಾವುದು ಸುಮ್ಮನೆ ನೀವು ಗಿಡ ಥರ ತಂದಿಟ್ಟು ಒಂದು ದಿವಸ ಮರ ಆಗಲ್ಲ. ವಾಟ್ ನಿಮ್ಮ ರಿಫ್ಲೆಕ್ಷನ್ಸ್ ಏನು ಅಬೌಟ್ ಹೌ ಯು ಹ್ಯಾವ್ ಹ್ಯಾಂಡಲ್ಡ್ ರಿಲೇಷನ್ಶಿಪ್ ಬೀಯಿಂಗ್ ಇನ್ ದ ಪಬ್ಲಿಕ್ ಐ, ಬಟ್ ಸ್ಟಿಲ್ ನಾಟ್ ಲೂಸಿಂಗ್ ದ ಹಾರ್ಟ್? You know, this is not a very cliche answer, but trust me and touch wood about it. Prajwal sir and I are like the best of friends. ನೀವು ಬಾಲಿವುಡಲ್ಲಿ ಜೆನಿಲಿಯಾ ರಿತೇಶ್ ದೇಶ್ಮುಖ್ದು ನೋಡ್ತೀರಾ, ಲೈಕ್ ಹೌ ದೇ ಪ್ಲೇ ಅರೌಂಡ್ ಆ್ಯಂಡ್ ಆಲ್. ವಿ ಆಲ್ವೇಸ್ ಲುಕ್ ಅಟ್ ದೆಮ್ ಆ್ಯಂಡ್ ವಿ ಲೈಕ್, ಇಸ್ ಇಟ್ ಸಮಥಿಂಗ್ ಲೈಕ್ ಅಸ್? ನಾವು ಎಫರ್ಟ್ ಹಾಕಿದ್ರೂ ಇಟ್ಸ್ ಫಾರ್ ಅಸ್. ವಿ ಡೋಂಟ್ ಹ್ಯಾವ್ ಟು ಪುಟ್ ಇನ್ ಅನ್ ಎಫರ್ಟ್ ಟು ಮೇಕ್ ಈಚ್ ಅದರ್ ಹ್ಯಾಪಿ. ವಿ ಆರ್ ಟೂ ವೆರಿ ಹ್ಯಾಪಿ ಇಂಡಿವಿಜುವಲ್ಸ್. ನನಗೆ ನನ್ನ ಲೈಫಲ್ಲಿ ಏನು ಬೇಕೋ ಐ ಆಮ್ ವೆರಿ ವೆರಿ ಕ್ಲಿಯರ್. ನಾನೇನು ಮಾಡ್ತೀನೋ ಐ ಆಮ್ ವೆರಿ ಕ್ಲಿಯರ್. ಹೀ ಈಸ್ ಆಲ್ಸೋ ವೆರಿ ಕ್ಲಿಯರ್ ಅಬೌಟ್ ಇಟ್ ದ ಸೇಮ್ ವೇ. ವಿ ಆರ್ ಸೋ ಓಪನ್ ಇನ್ ದ ವೇ ವಿ ಟಾಕ್ ಟು ಈಚ್ ಅದರ್. ನನಗೆ ಏನಾದರೂ ಅಡ್ವೈಸ್ ಬೇಕಂದರೆ ಐ ಆಮ್ ಓಪನ್ಲಿ ಆಸ್ಕಿಂಗ್ ಹಿಮ್, ಆ್ಯಂಡ್ ಹೀ ಈಸ್ ಆಲ್ಸೋ ವೆರಿ ರಿಸೆಪ್ಟಿವ್. ನಾನೇನಾದರೂ ಹೇಳಿದ್ರೆ, ಬೀಟ್ ವಿತ್ ಎನಿಥಿಂಗ್ ಇನ್ ಅವರ್ ಲೈಫ್, ವಿ ಹ್ಯಾವ್ ದ ಪವರ್ ಆ್ಯಂಡ್ ದ ಕೇಪಬಿಲಿಟಿ ಟು ಲಿಸನ್ ಟು ಈಚ್ ಅದರ್ ದಟ್ ಪೀಪಲ್ ಡೋಂಟ್ ಹ್ಯಾವ್ ನೌ ಇನ್ ಅ ರಿಲೇಷನ್ಶಿಪ್. ನನಗೆ ಇಟ್ಸ್ ನಾಟ್ ಈಸಿ, ರಶ್ಮಿ. 20 ವರ್ಷ ವಿತ್ ಓನ್ಲಿ ಒನ್ ಮ್ಯಾನ್. ಓಕೆ, ವೈ ಯು ಡೋಂಟ್ ಥಿಂಕ್, ಆ್ಯಂಡ್ ಈವನ್ ಫಾರ್ ಹಿಮ್ ದ ಸೇಮ್ ವೇ. ಅಂದರೆ ಇಫ್ ಯು ಮೇಕ್ ನಿಮ್ಮ ಪಾರ್ಟ್ನರ್ನ ನೀವು ಬೆಸ್ಟ್ ಫ್ರೆಂಡ್ ಅಂತ ಮಾಡಿಕೊಂಡ್ರೆ, ಯು ಡೋಂಟ್ ನೀಡ್ ಎನಿಥಿಂಗ್ ಎಲ್ಸ್. ಆ್ಯಂಡ್ ವಿ ಡೂ ದ್ಯಾಟ್ almost every second day we say that to each other. And we say, baby, you're there now for me. Come, we'll do something. Now drives ಹೋಗ್ತೀವಿ. There is never a day. I've seen a lot of our couple friends, ಬರೀ Saturdays couple time ಆಗೇ ಇರಬೇಕು, ಬರೀ ನಾವಿಬ್ರು. We don't have a day for each other. Whenever we want, ಹಿಂಗೆ, there is never permissions asked. ನೀವು ಅಲ್ಲಿ ಹೋಗ್ಬೇಕಂದ್ರೆ ನೀವು ಹೋಗಿ, ಯು ನೋ ಯೋರ್ ಟೈಮಿಂಗ್, ಯು ನೋ ವಾಟ್ ಯು ಹ್ಯಾವ್ ಟು ಡೂ ಆಸ್ ಅ ರೆಸ್ಪಾನ್ಸಿಬಿಲಿಟಿ. ನಮಗೆ ಇಬ್ರದ್ದು ಆ ಜವಾಬ್ದಾರಿದು, ಐ ಡೋಂಟ್ ನೋ, ಎಲ್ಡರ್ ಸಿಬ್ಲಿಂಗ್ಸ್ ಆಗಿ ಐ ಥಿಂಕ್ ದಟ್ಸ್ ವೇರ್ ವಿ ಗಾಟ್ ಇಟ್ ಫ್ರಮ್, ಬಟ್ ವಿ ಹ್ಯಾವ್ ದಟ್ ಸರ್ಟನ್ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ಈಚ್ ಅದರ್. ಸೊ ಸೆಟ್ ಬ್ಯಾಕ್ಸ್ ಅಂತ ನೋಡಿದ್ರೆ, ವಿ ಹಾರ್ಡ್ಲಿ, ಐ ಡೋಂಟ್ ಇವನ್ ಥಿಂಕ್ ವಿ ಹ್ಯಾವ್ ಬ್ರೋಕನ್ ಅಪ್ ಒನ್ಸ್ ಇನ್ ದಿಸ್ 20 years. ಇರತ್ತಲ್ಲ ಕಪಲ್ಸಲ್ಲಿ, ವಿವ್ ಹ್ಯಾಡ್ ಅ ಬ್ರೇಕ್ ಫಾರ್ ಅ ಟೈಮ್ ಆ್ಯಂಡ್ ಅಗೇನ್ ವಿವ್ ಗಾಟ್ ಬ್ಯಾಕ್ ಅಂತ. ವಿವ್ ನಾಟ್ ಡನ್ ದಟ್. ವಾವ್. ಸೊ ಈ ಪ್ಯಾಷನ್, ಪರ್ಪಸ್, ಮನಿ, ಬೀಯಿಂಗ್ 16-year-old ಅಲ್ಲಿಂದ ಸ್ಟಾರ್ಟ್ ಆಗಿದೆ. ಕಷ್ಟ ನೋಡಿದಾಗ ಕೆಲವುದೆಲ್ಲ ಕಷ್ಟಗಳೇ ಅಂತ ಅನ್ಸಲ್ಲ ಅಲ್ಲ, ಆ ಲೆವೆಲಲ್ಲಿ ಅವೆಲ್ಲ ನೋಡಿದ್ಮೇಲೆ. ನಾವು ಕಮರ್ಷಿಯಲ್ ಆ್ಯಡ್ಸ್ ಎಲ್ಲ ಮಾಡಿದ್ದೀರಾ. ಐ ವಾಸ್ ಜಸ್ಟ್ ಗೋಯಿಂಗ್ ಥ್ರೂ ಯುವರ್ ಪ್ರೊಫೈಲ್, ಅಂದರೆ ಜರ್ನಿ, ಸಂತೋಷ್, ಸಿಟಿ ಯೂನಿಯನ್. ಅದೇ, ದ್ಯಾಟ್ ಆಲ್ಸೋ ಸ್ಟಾರ್ಟೆಡ್ ಅಟ್ ದ ಏಜ್ ಆಫ್ 16. ಹೌ ಡಿಡ್ ಯು ಲ್ಯಾಂಡ್ ಈ ಕಮರ್ಷಿಯಲ್ ಆ್ಯಡ್ಸ್? That was pure luck.
ನನ್ನ ಅಪಾರ್ಟ್ಮೆಂಟಲ್ಲಿ ವಿ ಸ್ಟೇಡ್ ಅಟ್ ಆದರ್ಶ್ ರೆಸಿಡೆನ್ಸ್ ಇಲ್ಲೇ. ಸೊ ರೈಟ್ ನೆಕ್ಸ್ಟ್ ಟು ದಟ್ ದೇರ್ ವಾಸ್ ಆದರ್ಶ್ ಗಾರ್ಡನ್ಸ್. ಅಲ್ಲಿಂದ ದೇರ್ ವಾಸ್ ಜಸ್ಟ್ ಅನ್ ಅಂಕಲ್. ನಾನು ಇದರಲ್ಲ ಐ ವಾಸ್ ಪ್ಲೇಯಿಂಗ್ ಇನ್ ದ ಪಾರ್ಕ್ ಆರ್ ಸಮಥಿಂಗ್ ಲೈಕ್ ದಟ್. ಹಾಗೆ ಓಡಾಡ್ತಾ ಇದ್ದೆ. ಅವ್ರು ಅಲ್ಲಿಂದ ನೋಡಿದ್ರು. ಆ್ಯಂಡ್ ಈ ಸೆಡ್, ಕ್ಯಾನ್ ಐ ಜಸ್ಟ್ ಟೇಕ್ ಅ ಫ್ಯೂ ಪಿಕ್ಚರ್ಸ್ ಆಫ್ ಯೋರ್ಸ್? And I was like, who's this uncle asking this? And that. Then that auntie also became friends, and that was the fact. So the uncle I didn't know, but his son used to be my student. Ade apartment alli where I used to teach. Oh. So ನಾನು ಅಲ್ಲೇ ಹೋಗ್ಬಿಟ್ಟು and I used to teach in their houses. Imagine there were just about 8 kids, and I used to be, whenever summer holidays ಬಂದ್ರೆ ನಾನು ಅಲ್ಲೇ ಮನೆಗೆ ಹೋಗ್ಬಿಟ್ಟು I'll teach them and I'll come. So there were about 8 kids, all toddlers, that we used to teach there. And ಅಲ್ಲಿಂದ that uncle was a photographer, the father. And he took some pictures of mine. He said, why don't we try and do? And ನನ್ನ first project was being the face of 3M, Next Care. Even today I have, it was a pimple patch. And it was working with Anila Anand anta. She was the one who launched Deepika Padukone. Oh. So illi, and they're in Bangalore itself. So alli hogbittu my first time I was like, wow, I'm doing an ad. And adike I got 60,000 for my first ad. And it was a 1-year contract. Naan alle, ayo amma, illinda 16 itself I started with 16,000. Now you see. But life is not like that. Especially modeling alli, that is something you can never have a backing on. Yeah. It is so, it's not unfair, but it's just so unpredictable. ಯಾವಾಗ ಯಾರು ಕರೀತಾರೆ, ಯಾವ ಥರ ಆ್ಯಡ್ ಬರೋದು. ಆ್ಯಂಡ್ ನಿಮಗೆ ಅಟ್ಲೀಸ್ಟ್ ನೀವು ವೆನ್ ಯು ಆರ್ ಗೋಯಿಂಗ್ ಆನ್ ಮೇನ್ ಸ್ಟ್ರೀಮ್ ಸಿನಿಮಾ ಅಲ್ಲ, ಯು ನೋ ವಾಟ್ ಯು ಆರ್ ಅಪ್ರೋಚಿಂಗ್ ಟು. ಆ್ಯಡ್ಸಲ್ಲಿ ಯಾರು ಬರ್ತಾರೆ? ಹೂ ನೋಸ್ ಯೋರ್ ಫೇಸ್ ಅನ್ಲೆಸ್ ಯು ಮೇಕ್ ಇಟ್ ರೈಟ್ ದೇರ್. ಸೆಲ್ಫ್ ಆನ್ ದ ಹಾರ್ಡೆಸ್ಟ್ ಆಫ್ ದ ಡೇಸ್, ಭಾಳ ಕಷ್ಟದ ದಿನಗಳಲ್ಲಿ ನಿಮ್ಮನ್ನು ನೀವು ಹೇಗೆ ಮುಂದಕ್ಕೆ ಕರ್ಕೊಂಡು ಹೋಗ್ತೀರಾ? ಅದು ತುಂಬ ಸತಿ ಆಗಿದೆ. ಐ ಲಿಟ್ರಲಿ ಡೂ ಲೈಕ್ ಅ ಬ್ರೀದಿಂಗ್ ಪ್ರಾಕ್ಟೀಸ್. ಆ್ಯಂಡ್ ಆ ಒಂದು ಟೈಮಲ್ಲಿ ಐ ಟಾಕ್ ಟು ಮೈ ಸೆಲ್ಫ್. ಏನಿದು ಬ್ರೀದಿಂಗ್ ಪ್ರಾಕ್ಟೀಸು? Breathing, it's a breathwork practice. It's of understanding. It's a way of breathing. It's not just a regular meditation anta. It's a way of you take in and almost about 30 times that you inhale and exhale in a certain pace of a music. Oh yeah? Yeah. I'm not Wim Hof method of breathing anta. So it's a way where you literally you go high on that way of breathing. Yeah. You go into that zone and then it's literally like an outer body experience. You ask yourself all those questions there. You let go there. Can I Google And for this? of course, I'll send you links. Wim Hof. Yeah. Okay. And when you start doing breathwork practices on a regular basis, Alarashmi, you'll realize how powerful your mind is. Oh, nice, yeah. E breathwork practices every morning that we do in any time. In fact, when we were hit with COVID thrice. So when that happened, this is when all these practices started. The entire world was only so restless alla. Yen ಮಾಡಬೇಕು, ಏನು ಮಾಡಬಾರ್ದು, ಯಾರ ಮಾತು ಕೇಳಬೇಕು, ಯಾರು ಕೇಳಬಾರ್ದು, ಭಯ, stress, everything. There was not one, ನಾನು ಇದು ಹೇಳಲೇಬೇಕು, there was not one Dolo 650 I took during COVID. ನಾನು one tablet ತೊಗೊಂಡಿಲ್ಲ, ಒಂದು ಏನು whatever they had said that you should be doing ತೊಗೊಂಡಿಲ್ಲ, ಮಾಡಿಲ್ಲ. I believed in my body, in myself, in my mind. And that took me in such a long, because nothing affected me to such a way that, oh, idagbitide anta. Positive banta, okay, bantu. Relax, understand, because your body knows what to do. ಏನೇನು ಸಹಿಸ್ಕೊಂಡಿಲ್ಲ ಅಂದರೆ, ಇಮ್ಯಾಜಿನ್ ಅವರ್ ಬಾಡಿ ಏನಾದರೂ ಒಂದು ಗಾಯ ಆಗಿದ್ರೆ ಇಟ್ ನೋಸ್ ಹೌ ಟು ಹೀಲ್ ಇಟ್ ಸೆಲ್ಫ್. ವಿ ಆರ್ ಸೋ ಸ್ಟ್ರಾಂಗ್, ಬಟ್ ವಿ ಬಿಲೀವ್ ಇನ್ ಎವ್ರಿ ಟಾಮ್ ಡಿಕ್ ಆ್ಯಂಡ್ ಹ್ಯಾರಿ. ಇದು ಮಾಡಲೇಬೇಕು, ಇದು ಮಾಡಲೇಬಾರ್ದು. ಬಾಡಿ ಲೆಟ್ ಇಟ್ ಟೇಕ್ ಓವರ್. ಅದಕ್ಕೆ ಮಧ್ಯೆನೇ ಇದನ್ನ ಕೊಟ್ಬಿಟ್ಟು ಅದು ಒಂದು ಟ್ಯಾಬ್ಲೆಟ್ ಮೇಲೆ ಟ್ಯಾಬ್ಲೆಟು, ಒಂದು ತಲೆನೋವು ಬಂದರೆ ಇದು ಹಾಕ್ಕೊಳ್ಳಿ, ಇದು ಎವ್ರಿಥಿಂಗ್ ವಾಸ್ ಪುಟ್ ದಿಸ್ ಮೆಡಿಕೇಶನ್ ಆನ್. ಐ ಆಮ್ ನಾಟ್ ಸೇಯಿಂಗ್ ಡೋಂಟ್ ಬಿಲೀವ್ ದ ಮೆಡಿಕಲ್ ಸಿಸ್ಟಮ್, ಬಟ್ ಆಲ್ಸೋ ಬಿಲೀವ್ ಯೋರ್ ಸೆಲ್ಫ್. ಸೊ ದ್ಯಾಟ್ ಹ್ಯಾಪನ್ಡ್. And that breath, so anytime I'm low, this is what helps. When you breathe it out, Allah, nim thought process and the way you start handling things itself is different. ನೈಸ್ ಆ್ಯಂಡ್ ಸೊ ಹ್ಯಾಪಿ ಫಾರ್ ಯು. Thank you. ತುಂಬ ಚೆನ್ನಾಗಿ ಲೈಫನ್ನು ನೋಡಿದ್ದೀರಾ. ಲೈಫ್ ಏನೇ ತೋರಿಸಿದ್ರು ಹೇಗೆ ನೋಡಬೇಕು ಅಂತ ಕಲ್ತಿದ್ದೀರಾ. ಐ ಥಿಂಕ್ ದ್ಯಾಟ್ಸ್ ಸೋ ಬ್ಯೂಟಿಫುಲ್ ಆ್ಯಂಡ್ ಸೋ ಬೋಲ್ಡ್, ಬ್ಯೂಟಿಫುಲ್, ಯೆಟ್ ಟ್ರೈಂಗ್ ಟು ರೆಸ್ಪಾಂಡ್ ಥ್ರೂ ಲೈಫ್ ಆ್ಯಂಡ್ ಬಿಲ್ಡ್ ದ ಲೈಫ್ ದಟ್ ಯು ಡ್ರೆಮ್ಡ್ ಫಾರ್. ಈಗ ಐ ಮೀನ್ very quintessential, just curious question. What is success nimge? What is the definition of success? Success for me is happiness. Anything you do, first nimge khushi sikta idya, satisfaction sikta idya nodi. That is success for me. What is failure? Failure is a learning. ಯಾವ ವಿಚಾರದ ಬಗ್ಗೆ ತುಂಬ ಕ್ಯೂರಿಯಸ್ ಆಗಿದ್ದೀರಾ?
ಈ ಫೇಸ್ ಆಫ್ ನಿಮ್ಮ ಲೈಫ್? ವಾವ್, ಅದ್ರ ಬಗ್ಗೆ ಯೋಚನೆನೇ ಮಾಡಿಲ್ಲ ಇವತ್ತು ತನಕ. ಐ ಥಿಂಕ್ ಬಿಕಾಸ್ ಲಿವಿಂಗ್ ಇನ್ ದ ಪ್ರೆಸೆಂಟ್ ನನಗೆ ಹೆಸ್ ಬಿನ್ ಸೋ ಇಂಪಾರ್ಟೆಂಟ್ ದಟ್ ಕ್ಯೂರಿಯಾಸಿಟಿ ಹೆಸ್ ಬಿನ್ ದೇರ್ ಇನ್ ಎವ್ರಿ ಫೀಲ್ಡ್. ಇದಾಗ ಅಂದರೆ ನೆಕ್ಸ್ಟ್ ಐ ವಾಂಟ್ ಟು ಡಿರೆಕ್ಟ್, ಸೊ ಐ ರಿಯಲಿ ವಾಂಟ್ ಟು ಲರ್ನ್ ಸಮಥಿಂಗ್ ಮೋರ್ ಅಬೌಟ್ ಇಟ್. ನನಗೆ ದಟ್ ಈಸ್ ಒನ್ ಫೀಲ್ಡ್ ದಟ್ it's going to start now. So Oh, nice. I'm very curious about what my next 10 years will be in giving something to the industry. So lastly, a woman who's seen life through her experiences and has stood tall, strong and collected. Yeah. Amazing. Keep going. Yes, thanks, Yes. Ragini. Until next time, of course, life again, you know how to handle it. Continue to stay curious. Yes. Very glad to see you here. Thank you so much. It was an absolute pleasure.